ರಾಜ್ಯದ ಕಾರ್ಮಿಕ ವರ್ಗದವರಿಗೆ ಭರ್ಜರಿ ಸಿಹಿ ಸುದ್ದಿ. ಕನಿಷ್ಠ ವೇತನ ಏರಿಕೆ ಮಾಡಿ ಸರ್ಕಾರ ಆದೇಶ ಜಾರಿ ಮಾಡಿದೆ. ಹೌದು, ರಾಜ್ಯದ ಕೋಟ್ಯಾಂತರ ಕಾರ್ಮಿಕರ ಬದುಕಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನ್ವಯ ಅಸಂಘಟಿತ ಸೇರಿದಂತೆ ವಿವಿಧ ವಲಯಗಳ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಳ ಮಾಡಿ ಕಾರ್ಮಿಕ ಇಲಾಖೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಷ್ಟಪಡುತ್ತಿದ್ದ ಕಾರ್ಮಿಕ ವರ್ಗಕ್ಕೆ ಈ ಪರಿಷ್ಕರಣೆಯು ಆರ್ಥಿಕ ನಿರಾಳತೆ ತರಲಿದೆ. ಕಳೆದ 1 ದಶಕದ ದೀರ್ಘ ಕಾಯುವಿಕೆಯ ಬಳಿಕ ಈ ಕ್ರಾಂತಿಕಾರಕ ವೇತನ ಪರಿಷ್ಕರಣೆ ಜಾರಿಗೆ ಬಂದಿದೆ. ಈ ಬಾರಿಯ ಅಧಿಸೂಚನೆಯ ವಿಶೇಷವೇನೆಂದರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯದ ಎಲ್ಲಾ 81 ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಅಲ್ಲದೆ ಈ ಹಿಂದೆ ಇದ್ದ 4 ವಲಯಗಳ ವರ್ಗೀಕರಣವನ್ನು 3 ವಲಯಗಳಿಗೆ ಮರುಪರಿಷ್ಕರಿಸಲಾಗಿದೆ. ಈ ನೂತನ ಕನಿಷ್ಠ ವೇತನ ಕಾಯ್ದೆಯ ಖಾಸಗಿ ಶಾಲೆ ಮತ್ತು ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇ ಕಾಮರ್ಸ್ ವಲಯದ ಡೆಲಿವರಿ ಬಾಯ್ಸ್, ಕೊರಿಯರ್ ಸಂಸ್ಥೆಗಳ ನೌಕರರು ಹಾಗೂ ವಿವಿಧ ಧಾರ್ಮಿಕ ಸಂಸ್ಥೆಗಳಲ್ಲಿ ದುಡಿಯುವ ಸಿಬ್ಬಂದಿಗೂ ಕೂಡ ಅನ್ವಯವಾಗಲಿದ್ದು, ಒಟ್ಟು 81 ವಲಯಗಳ ಶ್ರಮಿಕರಿಗೆ ನೇರ ಲಾಭ ತಂದುಕೊಡಲಿದೆ. ಇನ್ನು ವಲಯ 3ರ ಅಡಿಯಲ್ಲಿ ಬರುವ ಕೌಶಲ್ಯ ರಹಿತ ಕಾರ್ಮಿಕರ ಕನಿಷ್ಠ ವೇತನವನ್ನು ರೂಪಾಯಿ 19,300ಕ್ಕೆ ಏರಿಸಲಾಗಿದ್ದರೆ, ವಲಯ 1ರಲ್ಲಿ ಬರುವ ಹೈಸ್ಕಿಲ್ ಅಂದರೆ ಹೆಚ್ಚು ಕೌಶಲ್ಯಪೂರ್ಣ ಕಾರ್ಮಿಕರ ವೇತನವನ್ನು ರೂಪಾಯಿ 31,100ವರೆಗೆ ಹೆಚ್ಚಿಸಲಾಗಿದೆ. ಕಳೆದ 2 ವರ್ಷಗಳ ಅವಧಿಯ ಒಟ್ಟು ರೂಪಾಯಿ 1,030 ಮೊತ್ತದ ವೇರಿಯೇಬಲ್ ಡಿಯರ್ಸ್ನೆಸ್ ಭತ್ಯೆಯನ್ನು ಕೂಡ ಈ ಹೊಸ ಕನಿಷ್ಠ ವೇತನದಲ್ಲಿ ವಿಲೀನಗೊಳಿಸಲಾಗಿದೆ. ವೇತನ ಲೆಕ್ಕಾಚಾರಕ್ಕಾಗಿ ರಾಜ್ಯವನ್ನು 3 ವಲಯಗಳಾಗಿ ವಿಂಗಡಿಸಲಾಗಿದೆ. ಬೃಹತ್ ಬೆಂಗಳೂರು ಪ್ರದೇಶ 1ರ ಅಡಿಯಲ್ಲಿ, ಉಳಿದ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು 2ರ ಅಡಿಯಲ್ಲಿ ಹಾಗೂ ಇನ್ನುಳಿದ ಗ್ರಾಮೀಣ ಮತ್ತು ಇತರೆ ಪ್ರದೇಶಗಳನ್ನು 3ರ ಅಡಿಯಲ್ಲಿ ಬರಲಿದೆ ಎಂದು ವರ್ಗೀಕರಿಸಲಾಗಿದೆ. ಕಾರ್ಮಿಕರ ಹಿತದೃಷ್ಟಿಯಿಂದ ಇಂತಹ ಕ್ರಾಂತಿಕಾರಕ ಅಧಿಸೂಚನೆ ಹೊರಡಿಸಿದ ದೇಶದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಿದೆ. ಇದಕ್ಕೂ ಮುನ್ನ ಉತ್ತರ ಪ್ರದೇಶ ಮತ್ತು ಹರಿಯಾಣ ರಾಜ್ಯಗಳು ಮಾತ್ರ ಈ ನಿಯಮ ಜಾರಿಗೆ ತಂದಿದ್ದವು. 1991ರ ರೆಪ್ಕೋರ್ಸ್ ಬ್ರೆಟ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮನೆಗಳ ದಿನನಿತ್ಯದ ವೆಚ್ಚದ ಲೆಕ್ಕಾಚಾರದ ಮಾರ್ಗಸೂಚಿಗಳ ಆಧಾರದ ಮೇಲೆಯೇ ಈ ಪರಿಷ್ಕರಣೆ ಸಿದ್ಧಪಡಿಸಲಾಗಿದೆ. ಕೈಗಾರಿಕೆಗಳು ಮತ್ತು ಎಂಎಸ್ಎಂಇ ವಲಯದಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದರೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿರಂತರ ಪ್ರಯತ್ನ ನಡೆಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ವಿವಿಧ ಕಾರ್ಮಿಕ ಒಕ್ಕೂಟಗಳು, ಉದ್ಯೋಗದಾತರು ಹಾಗೂ ಕಾನೂನು ತಜ್ಞರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಅಂತಿಮ ಅಧಿಸೂಚನೆ ಹೊರಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಇಎಸ್ಐ ಮತ್ತು ಪಿಎಫ್ ಕಡಿತದ ನಂತರ ಕಾರ್ಮಿಕರ ಕೈಗೆ ಸಿಗುತ್ತಿದ್ದ ವೇತನ ತುಂಬಾ ಕಡಿಮೆ ಇರುತ್ತಿತ್ತು. ಇದರಿಂದಾಗಿ ಹಲವರು ಬಿಪಿಎಲ್ ವ್ಯಾಪ್ತಿಯಿಂದಲೂ ಹೊರಗುಳಿದು ಸಂಕಷ್ಟ ಎದುರಿಸುತ್ತಿದ್ದರು. ಈ ಹೊಸ ಕನಿಷ್ಠ ವೇತನ ಹೆಚ್ಚಳದಿಂದ ದೇಶ ಕಟ್ಟುವ ಶ್ರಮಿಕರ ಬದುಕಿಗೆ ದೊಡ್ಡ ಆಸರೆ ಸಿಕ್ಕಿದಂತಾಗಿದೆ ಎಂಬ ಸಮಾಧಾನ ನಮ್ಮ ಸರ್ಕಾರಕ್ಕಿದೆ ಎಂದು ಕಾರ್ಮಿಕ ಸಚಿವರಾದ ಸಚಿವ ಸಂತೋಷ್ ಲಾಡ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಮಿಕ ವರ್ಗಕ್ಕೆ 60% ವೇತನ ಹೆಚ್ಚಳ ಮಾಡಿ ಆದೇಶ ಕೂಡ ಜಾರಿ ಮಾಡಲಾಗಿದೆ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.